ಜೈ ಶ್ರೀ ಮಹಾಕಾಲ್. ಓಂ ನಮೋ ಕಾಲಭೈರವಾಯ. ಕಾಲಭೈರವ ತಾಂತ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾನ್ಸೆಪ್ಟು ಬಿಳಿ ಭೂತಾಳೆ ಅಥವಾ ಹಾಲು ಭೂತಾಳೆ ಅಂತ ಒಂದು ವನಸ್ಪತಿ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ತಮ್ಮದೇ ಆಡು ಭಾಷೆಯಲ್ಲಿ ಈ ಒಂದು ವನಸ್ಪತಿಗೆ ತಮ್ಮದೇ ಒಂದು ಹೆಸರನ್ನು ಇಟ್ಟು ಕರೀತಾರೆ. ನಾವು ತಾಂತ್ರಿಕ ವಿಧಾನದಲ್ಲಿ ಇದಕ್ಕೆ ಬಿಳಿ ಭೂತಾಳೆ ಅಥವಾ ಹಾಲು ಭೂತಾಳೆ ಅಂತ ಕರಿತೀವಿ. ಈ ಒಂದು ವನಸ್ಪತಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಏನೋ ಅರ್ಥ ಆಗಲ್ಲ. ಇದರ ಜೊತೆಗೆ ತಾಂತ್ರಿಕ ವಿಧಾನದಲ್ಲಿ ತಂತ್ರವಿದ್ಯೆಯನ್ನು ಕಲಿತಿರೋರಿಗೆ, ಹಾಗೆ ಗಿಡಮೂಲಿಕೆ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕ್ತಿರೋರಿಗೆ, ಗಿಡಮೂಲಿಕೆ ಬಗ್ಗೆ ತಿಳ್ಕೊತಿರುವಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಆದಷ್ಟು ಅವ್ರಿಗೂ ಹೆಲ್ಪ್ ಆಗಲಿ. ನೋಡಿ, ಇದು 100% ಒರಿಜಿನಲ್ ಬಿಳಿ ಭೂತಾಳೆ ವನಸ್ಪತಿ. ಕೆಲವೊಂದು ಮೀಡಿಯಾಗಳಲ್ಲಿ, ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಬೇರೆ ಯಾವುದೋ ಗಿಡವನ್ನು ತೋರಿಸ್ಕೊಂಡು ಇದು ಬಿಳಿ ಭೂತಾಳೆ, ಇದು ಹಾಲು ಭೂತಾಳೆ ಅಂತ ತಪ್ಪು ಮಾಹಿತಿಯನ್ನು ಕೊಡ್ತಿದ್ದಾರೆ. ನೋಡ್ಕೊಳ್ಳಿ, ಇದು ನೀವೆಲ್ಲೇ ಚೆಕ್ ಮಾಡ್ಕೊಳ್ಳಿ, ಇದು 100% ಒರಿಜಿನಲ್ ಬಿಳಿ ಭೂತಾಳೆ ವನಸ್ಪತಿ. ಇದನ್ನು ಗುರ್ತು ಹಿಡಿಯೋದು ಯಾವ ರೀತಿ ಅಂತಂದರೆ, ನೋಡಿ, ಇದರ ಎಲೆಗಳು ತ್ರಿಶೂಲಾಕಾರದಲ್ಲಿ ಇರ್ತದೆ. ಈಗ ನಾವು ಚಿತ್ರೀಕರಣ ಮಾಡಿರೋದು ಬೇಸಿಗೆ ಸಮಯ, ಹಾಗಾಗಿ ಎಲೆಗಳು ನಿಮಗೆ ಅಷ್ಟು ಮಟ್ಟಕ್ಕೆ ಗುರ್ತಿಡಿಯೋಕ್ಕೆ ಆಗಲ್ಲ. ಯಾಕಂತಂದರೆ ಈ ಒಂದು ಗಿಡಕ್ಕೆ ಈಗಾಗಲೇ ಇರುವೆಗಳು, ಕೆಲವೊಂದು ಹುಳಗಳು ಬಿದ್ದಿರೋ ಕಾರಣ ಎಲೆಗಳು ತುಂಬ ಡ್ಯಾಮೇಜ್ ಆಗಿದೆ. ಹಾಗಾಗಿ ಎಲೆಗಳನ್ನ ಗುರ್ತಿಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಒಂದು ಎಲೆ ಬಂದು ಸುಮಾರು ನಮ್ಮ ಹಸ್ತ ಎಷ್ಟು ದೊಡ್ಡದಿದೆಯೋ ಅದಕ್ಕಿಂತ ದೊಡ್ಡದಾಗಿ ಬೆಳೆಯುತ್ತೆ ಇದರ ಎಲೆ. ನಾವು ಲೆಫ್ಟಿಂದ ನೋಡಿದ್ರು 3 ಕೋಣಗಳು ಕಾಣ್ತವೆ, ರೈಟಿಂದ ನೋಡಿದ್ರು 3 ಕೋಣಗಳು, ಅಂತಂದರೆ ತ್ರಿಶೂಲಾಕಾರ. ಲೆಫ್ಟು ರೈಟು ಮಧ್ಯಭಾಗ ನಾವು ಯಾವ ರೀತಿ ನೋಡಿದ್ರು ಸಹ ಈ ಒಂದು ಎಲೆ ತ್ರಿಶೂಲಾಕಾರದಲ್ಲಿ ಕಾಣುತ್ತೆ. ಇದು ತುಂಬ ಅಗಲವಾಗಿ, ನಮ್ಮ ಹಸ್ತಕ್ಕಿಂತ ತುಂಬ ಅಗಲ ಇರ್ತದೆ ಈ ಒಂದು ಎಲೆ, ನೆನಪಿಟ್ಕೊಳ್ಳಿ. ಅದೇ ರೀತಿ ಈ ಒಂದು ಗಿಡದ ಎಲೆನ ಮೇಲಿಂದ ನೋಡಿದಾಗ ಹಚ್ಚ ಹಸಿರಾಗಿ ಕಾಣುತ್ತೆ, ಕೆಳಭಾಗದಲ್ಲಿ ನೋಡಿದಾಗ ಬಿಳಿ ಬಣ್ಣ ಕಾಣ್ತದೆ. ಈ ಒಂದು ನಾವು ವನಸ್ಪತಿಯನ್ನು ಪತ್ತೆ ಹಚ್ಚಬೇಕು ಅಂತಂದರೆ ಈ ವಿಧಾನವನ್ನು ತಿಳ್ಕೊಳ್ಳಿ. ಮೇಲೆಯಿಂದ ನೋಡಿದಾಗ ಹಸಿರಾಗಿ ಕಾಣ್ತದೆ, ಎಲೆಯ ಕೆಳಭಾಗದಲ್ಲಿ ಇದು ಬಿಳಿ ಬಣ್ಣದಲ್ಲಿ ಕಾಣ್ತದೆ. ಇದು ಬಿಳಿ ಭೂತಾಳೆಯ ಒಂದು ವಿಶೇಷ. ಇದರ ಜೊತೆಗೆ ಈ ಎಲೆಗಳು ಮರದಿಂದ ಕೆಳಗೆ ಉದುರಿ ಬಿದ್ದಿರ್ತವೆ. ಕೆಳಗೆ ಬಿದ್ದಿರುವಂತಹ ಎಲೆಯ ಬಣ್ಣ ಬದಲಾಗ್ತದೆ. ಗಿಡದಲ್ಲಿದ್ದಾಗ ನೋಡಿ, ಮೇಲ್ಭಾಗದಲ್ಲಿ ಹಸಿರಿರುತ್ತೆ, ಕೆಳಭಾಗದಲ್ಲಿ ಬಿಳಿ ಇರುತ್ತೆ. ಇದೇ ಎಲೆ ಕೆಳಗೆ ಬಿದ್ದು ಬಿಸಿಲಲ್ಲಿ ಒಣಗಿದ್ದಾಗ ಇದರ ಬಣ್ಣ ಬದಲಾಗಿರುತ್ತೆ. ಮೇಲ್ಭಾಗದಲ್ಲಿ ನಿಮಗೆ ನೋಡೋಕ್ಕೆ ಒಂದು ಸ್ವಲ್ಪ ಲೈಟ್ ಪಿಂಕ್ ಕಲರ್ ಥರ ಕಾಣುತ್ತೆ, ಕೆಳಭಾಗದಲ್ಲಿ ಪೂರ್ತಿ ಬಿಳಿ ಬಣ್ಣ ಕಾಣ್ತದೆ. ಇದು ಒಂದು ಗಮನದಲ್ಲಿ ಇಟ್ಕೋಬೇಕು. ಇದು ಬಿಳಿ ಭೂತಾಳೆಯ ಒಂದು ಪರಿಚಯ. ನೋಡಿ, ಮೇಲ್ಭಾಗದಲ್ಲಿ ಪೂರ್ತಿ ಈ ರೀತಿ ಹಸಿರಿರುತ್ತೆ, ಕೆಳಭಾಗದಲ್ಲಿ ಈ ಥರ ಬಿಳಿ ಬಣ್ಣ ಹೀಗಿರುತ್ತೆ. ಈ ಒಂದು ಎಲೆನ ನೀವು ಚೆನ್ನಾಗಿ ನೆನಪಿಟ್ಕೋಬೇಕು. ಇದು ಬಹಳ ಮುಖ್ಯ. ಯಾಕಂತಂದರೆ ಯಾವ್ಯಾವುದೋ ಗಿಡಗಳು ತೋರಿಸ್ಕೊಂಡು ಯಾವ್ಯಾವುದೋ ಬಿಳಿ ಭೂತಾಳೆ ಅದು ಇದು ಅಂತೆಲ್ಲ ಗಲಾಭೆ ಬಿಡಿಸ್ತವ್ರೆ, ಈ ಜನಗಳನ್ನ ತಪ್ಪುದಾರಿ ಹಿಡಿಸ್ತವ್ರೆ. ಹಾಗಾಗಿ ನೆನ್ಪಿಟ್ಕೊಳ್ರಿ, ಮೇಲೆ ಹಸಿರಾಗಿರುತ್ತೆ, ಕೆಳಗಡೆ ಇದು ಬಿಳಿ ಬಣ್ಣ ಆಗಿರ್ತದೆ. ಅದ್ರ ಜೊತೆಗೆ ಈ ಹಿಂದ್ಗಡೆ ಬಿಳಿ ಬಣ್ಣ ಏನಿದೆ ಎಲೆ, ಇಲ್ಲಿ ಸಣ್ಣ ಸಣ್ಣದಾಗಿ ರೋಮದ ಥರ ಚಿಕ್ಕ ಚಿಕ್ಕದಾಗಿರ್ತದೆ. ನೋಡಿ, ಕೆಳಗೆ ಬಿದ್ದಿರುವಂಥ ಎಲೆ ಇದು, ಹಿಂದ್ಗಡೆ ಈ ಥರ ಬಿಳಿ ಕಲರ್ ಇರುತ್ತೆ. ಮೇಲ್ಭಾಗದಲ್ಲಿ ನೋಡಿ ಲೈಟು ಪಿಂಕ್ ಕಲರ್ ಥರ, ಇದು ಪಿಂಕು ಅಥವಾ ಆರೆಂಜ್ ಕಲರ್ ಮೇಲೆ ಈ ಥರ ಬದಲಾಗ್ತದೆ. ಈ ಎಲ್ಲ ವಸ್ತುಗಳನ್ನು ನಾವು ಉಪಯೋಗ ಮಾಡ್ಕೋಬೋದು. ಇನ್ನು ವಾಮ ಮಾರ್ಗದಲ್ಲಿ ತಂತ್ರವಿದ್ಯೆಯಲ್ಲಿ ಇದನ್ನು ಯಾವ ರೀತಿ ಬಳಸ್ತಾರೆ ಅಂತ ನೋಡೋದಾದರೆ, ನೋಡಿ, ಬಿಳಿ ಭೂತಾಳೆಯ ಬೇರು, ಹಾಗೆ ಇದರ ಕಾಂಡ, ರೆಂಬೆ, ಎಲೆ, ಕೆಳಗೆ ಬಿದ್ದಿರ್ತಕ್ಕಂತಹ ಎಲೆ, ಈ ಒಂದು ಮರವನ್ನು ಪರಿಪೂರ್ಣವಾಗಿ ನಾವು ತಂತ್ರವಿಧಾನದಲ್ಲಿ ಬಳಕೆಯನ್ನು ಮಾಡ್ಕೋಬಹುದು. ಬೇರು ಅಂತ ಹೇಳಿದ ತಕ್ಷಣ ಹೋಗಿ ಇಡೀ ಮರನ ಕತ್ತರಿಸ್ಬಿಟ್ಟು ಬುಡದ ಸಮೇತ ಬೇರು ಕಿತ್ಕೊಂಬರೋದಲ್ಲ. ಅದು ಮಹಾಪಾಪ, ಮಹಾದೋಷ. ನೀವು ಮಾಡೋ ಯಾವುದೇ ಒಂದೇ ಒಂದು ಪ್ರಯೋಗ ಸಹ ನಿಮಗೆ ಫಲಿತಾಂಶ ಕೊಡಲ್ಲ. ಯಾವುದೇ ಕಾರಣಕ್ಕೂ ಇದು ತಪ್ಪು ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ತಂತ್ರವಿದ್ಯೆಯಲ್ಲಿ, ಕೆಲವೊಂದು ವಿಧಾನದಲ್ಲಿ ಮಾತ್ರ ಇದರ ಬೇರು ಬಳಕೆ ಆಗ್ತದೆ. ಅದು ಕೂಡ ಪೂರ್ತಿಯಾಗಿ ತೆಗಿಬಾರ್ದು. ನಮಗೆ ಯಾವ ದಿಕ್ಕಿನಲ್ಲಿ ಹರಿದಿರುವಂತಹ ಬೇರು ಬೇಕೋ ಆ ದಿಕ್ಕಿನಲ್ಲಿ ಮಾತ್ರ ನಮಗೆ ಒಂದಿಷ್ಟು ಚೂರು ಮಾತ್ರ ತೆಗಿಬೇಕು. ನಮಗೆ ಅವಶ್ಯಕತೆ ಎಷ್ಟಿದೆ, ಒಂದು ಇಂಚು, 2 ಇಂಚು ಅಥವಾ ಒಂದು ಚೂರು, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗಿಬೇಕು. ಅದು ಬಿಟ್ಟು ಇಡೀ ಬುಡಾನೆ ಅಲ್ಲಾಡಿಸ್ಬಿಡ್ತೀನಿ, ಮರನೇ ಕತ್ತರಿಸ್ಬಿಡ್ತೀನಿ, ತೆಗೆದುಬಿಡ್ತೀನಿ, ಸಾಧಿಸ್ಬಿಡ್ತೀನಿ ಅಂತಂದರೆ ಇದು ಮಹಾಪಾಪ, ಮಹಾದೋಷ, ಪ್ರಕೃತಿಗೆ ವಿರುದ್ಧವಾಗಿ ನಾವು ಹೋದಾಗಾಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಂಥ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಬಳಕೆ ಆಗ್ತದೋ, ಎಷ್ಟು ಉಪಯೋಗ ಇದೆಯೋ ಅಷ್ಟು ಮಾತ್ರ ನೀವು ಸಂಗ್ರಹ ಮಾಡಿ ಇಟ್ಕೊಳ್ಳಿ, ಕೆಲಸವನ್ನು ಪ್ರಯೋಗವನ್ನು ಮಾಡಿ.
ಈ ಬಿಳಿ ಭೂತಾಳೆಯನ್ನು ಹೋಮ ಹವನಗಳಿಗೆ ಬಳಸಲಾಗ್ತದೆ. ಅತಿ ಹೆಚ್ಚಾಗಿ ಚಕ್ರಸ್ಥಾಪನೆ, ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಅಷ್ಟದಿಗ್ಬಂಧನೆ ಮನೆಗಳಿಗೆ, ಅಂಗಡಿಗಳಿಗೆ ಹಾಗೂ ಆಫೀಸ್ಗೆ, ಭೂಮಿಗೆ, ಹೊಲ ಗದ್ದೆಗೆ ನಾವೆಲ್ಲ ಕಡೆ ಏನು ಅಷ್ಟದಿಗ್ಬಂಧನೆ, ದಶದಿಗ್ಬಂಧನೆ ದಿಕ್ಕುಗಳನ್ನು ಕಟ್ಟುಗಳನ್ನ ಹಾಕ್ತೀವೋ ಈ ಎಲ್ಲದಕ್ಕೂ ಅತಿ ಹೆಚ್ಚಾಗಿ ಬಿಳಿ ಭೂತಾಳೆಯನ್ನು ಬಳಸ್ತೀವಿ. ಇದರ ಜೊತೆಗೆ ತಾಯಿತ ಯಂತ್ರಗಳು, ಕೆಲವೊಬ್ಬರು ಯಂತ್ರಗಳು ಅಂತ ಕರೀತಾರೆ. ತಾಯಿತಕ್ಕೆ ಅಂದರೆ ನಾವು ಕೊರಲಲ್ಲಿ ಕುತ್ತಿಗೆಯಲ್ಲಿ ಕಟ್ಕೊತೀವಲ್ಲ ಯಂತ್ರಗಳು, ತಾಯಿತಗಳು, ಇದಕ್ಕೂ ಸಹ ಈ ಬಿಳಿ ಭೂತಾಳೆಯ ಒಂದು ಚಕ್ಕೆ ಆಗಲಿ, ಎಲೆ ಆಗಲಿ ಅಥವಾ ಇದರ ಒಂದು ಚೂರ್ಣವನ್ನು ನಾವು ಬಳಸ್ತೀವಿ. ಇದು ಬಹಳ ಅತ್ಯದ್ಭುತವಾಗಿ ಕೆಲಸವನ್ನು ಮಾಡ್ತದೆ. ಇನ್ನು ಈ ಒಂದು ವನಸ್ಪತಿಗಳು ಎಲ್ಲ ಕಡೆ ಸಿಗುತ್ತಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಸಿಗಲ್ಲ. ಇದು ದಟ್ಟವಾದ ಅರಣ್ಯ ಭಾಗದಲ್ಲಿ ಮಾತ್ರ ನಮಗೆ ನೋಡೋಕ್ಕೆ ಸಿಗ್ತದೆ. ಈ ಭೂತಾಳೆಗಳಲ್ಲಿ 9 ತರಹ ಭೂತಾಳೆ ಇದ್ದಾವೆ, ಅದರಲ್ಲಿ ಇದು ಸಹ ಒಂದು. ಹಾಗಾಗಿ ಇದೆಲ್ಲ ಕಡೆ ಸಿಗಲ್ಲ, ಕೇವಲ ದಟ್ಟ ಅರಣ್ಯ ಭಾಗದಲ್ಲಿ ಮಾತ್ರ ಈ ಒಂದು ಭೂತಾಳೆ ಮರಗಳು ಸಿಗ್ತವೆ. ಯಾವುದೇ ಒಂದು ವನಸ್ಪತಿ ಅಥವಾ ಗಿಡಮೂಲಿಕೆ ಭೂತಾಳೆಗಳು ನಾವು ತಂದು ಪ್ರಯೋಗ ಮಾಡ್ತೀವಿ ಅಂತಂದಾಗ ಮೊದಲನೇದಾಗಿ ಅದನ್ನು ತರುವಂತಹ ವಿಧಿವಿಧಾನವನ್ನು ತಿಳ್ಕೊಂಡಿರಬೇಕು. ಸುಮ್ಮನೆ ಹೋಗಿ ಕತ್ತರಿಸ್ಕೊಂಬಂದು ಮಾಡ್ತೀನಿ ಅಂತಂದರೆ ಅವೆಲ್ಲ ಕೆಲಸ ಆಗಲ್ಲ. ಅದಕ್ಕೆ ಅಂತ ನೀತಿ ನಿಯಮಗಳಿರ್ತವೆ. ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಗುರುಪುಷಾಮೃತ ಯೋಗ, ನಕ್ಷತ್ರಗಳು ಇವೆಲ್ಲ ನಾವು ತುಂಬ ನೋಡಬೇಕಾಗ್ತದೆ. ಪ್ರತಿಯೊಂದು ಗಿಡಮೂಲಿಕೆಗಳಿಗೂ ಒಂದೊಂದು ನಕ್ಷತ್ರಗಳು, ಅದಕ್ಕೆ ಆದಂತಹ ಮುಹೂರ್ತಗಳಿರ್ತವೆ. ಅಂಥ ಮುಹೂರ್ತದಲ್ಲಿ ನಾವು ಅದಕ್ಕೆ ಆಮಂತ್ರಣ ನಿಮಂತ್ರಣವನ್ನು ಕೊಟ್ಟು ತರಬೇಕಾಗ್ತದೆ. ಈಗ ಉದಾಹರಣೆಗೆ ಅಮಾವಾಸ್ಯೆ ತರ್ತೀವಿ ಅಂತಂದಾಗ ಅಮಾವಾಸ್ಯೆಯ ಹಿಂದಿನ ದಿನ ರಾತ್ರಿ ಹೋಗಿ ಈ ಒಂದು ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬಾಳೆಹಣ್ಣು, ಎಲೆ ಅಡಿಕೆ, ವೀಳ್ಯದೆಲೆ, ಕಡ್ಡಿ, ಕರ್ಪೂರ, ಸ್ವೀಟು, ಒಂದು 5 ಥರ ಹಣ್ಣು, ಇದು ಒಳ್ಳೆ ಕಾರ್ಯಕ್ಕೆ, ಶುಭ ಕಾರ್ಯಕ್ಕೆ ಬಳಸೋದಾದರೆ ಇಷ್ಟು ಐಟಮ್ನ ಇಟ್ಟು ನೀವು ಕಂಕಣವನ್ನು ಕಟ್ಟಿ ಆಮಂತ್ರಣ ಕೊಟ್ಟು ಬರಬೇಕು. ನಂತರ ಭಾಗದಲ್ಲಿ ಅಮಾವಾಸ್ಯೆ ರಾತ್ರಿ 12 ಗಂಟೆಗೆ ನಿಶರಾತ್ರಿಯಲ್ಲಿ ಹೋಗಿ ನೀವು ಈ ಒಂದು ನಿಮ್ಗೆ ಬೇಕಾಗಿರ್ತಕ್ಕಂಥ ವಸ್ತು, ಎಲೆನೋ ಅಥವಾ ಇದರ ಬುಡನೋ ಅಥವಾ ಕಾಂಡನೋ ರೆಂಬೆನೋ ಏನು ಬೇಕೋ ಅದನ್ನು ನೀವು ಮತ್ತೆ ಅದಕ್ಕೆ ಅಭಿಮಂತ್ರಿಸ್ಬಿಟ್ಟು ಆಗಲೂ ಸಹ ನೀವು ಇದಕ್ಕೆ ಭೋಗವನ್ನು ಮಾಡಿ ನೈವೇದ್ಯವನ್ನು ಕೊಟ್ಟು ಆಮಂತ್ರಣ ಕೊಟ್ಟು ಈ ಒಂದು ವನಸ್ಪತಿನ ತರಬೇಕಾಗ್ತದೆ. ಇನ್ನು ನೀವೇನಾದರೂ ಈ ಒಂದು ವನಸ್ಪತಿಯನ್ನು ಕೆಡುಕು ಪ್ರಯೋಗಕ್ಕೆ ಬಳಕೆ ಮಾಡ್ಕೋತೀವಿ ಅಂತ ನೋಡೋದಾದರೆ ತರುವಂಥ ವಿಧಿವಿಧಾನ ಎಲ್ಲ ಸೇಮ್ ಇರುತ್ತೆ. ಅಲ್ಲಿ ಕೆಲವೊಂದು ಮಂತ್ರಗಳು ಮಾತ್ರ ಬದಲಾವಣೆ ಆಗ್ತದೆ. ಇದರ ಜೊತೆಗೆ ಅಲ್ಲಿ ನೀವು ಇಡುವಂತಹ ಭೋಗ ನೈವೇದ್ಯಗಳು ಬದಲಾಗ್ತವೆ. ಕೆಡುಕು ಪ್ರಯೋಗಕ್ಕಾದರೆ ಅಲ್ಲಿ ಮದ್ದು, ಸಿಗರೇಟು, ಎಣ್ಣೆ, ಲಿವರು ಅಥವಾ ಒಂದು ಕೋಳಿ ಆದರೂ ನೀವು ಬಲಿ ಕೊಟ್ಟು ತರಬೇಕಾಗ್ತದೆ. ಇದು ಕೆಡುಕು ಪ್ರಯೋಗಕ್ಕೆ ಬೇಕಾಗಿರುವಂಥ ಭೋಗ ನೈವೇದ್ಯಗಳು. ಒಳ್ಳೆ ಕೆಲಸಕ್ಕೆ ತೊಗೊಂಬರ್ತೀವಿ ಅಂತಂದರೆ ಅಲ್ಲಿ ಬರೀ ಹಣ್ಣು, ಹಂಪಲು, ಸ್ವೀಟು, ಎಲೆ ಅಡಿಕೆ, ಬಾಳೆಹಣ್ಣು, ಕಡ್ಡಿ, ಕರ್ಪೂರ ಹಚ್ಚಿದರೆ ಸಾಕು. ಇದು ತರುವಂತಹ ವಿಧಿವಿಧಾನ. ನೆನಪಿರಲಿ, ವಿನಾಕಾರಣ ಯಾವುದೇ ಕಾರಣಕ್ಕೂ ಗಿಡಮೂಲಿಕೆಗಳನ್ನು ಹಾನಿ ಮಾಡಬೇಡಿ, ಮರಗಳನ್ನ ಕತ್ತರಿಸಬೇಡಿ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡಬೇಡಿ. ಈ ರೀತಿ ಮಾಡಿದ್ದೇ ಆದರೆ ಖಂಡಿತವಾಗ್ಲಿಯೂ ದೋಷ ಬರ್ತದೆ, ಮಹಾಪಾಪ. ಹಾಗಾಗಿ ಪ್ರಕೃತಿಯನ್ನು ನಾಶ ಮಾಡಬೇಡಿ. ಆದಷ್ಟು ಗಿಡ ಮರಗಳಿಗೆ ನೀರನ್ನು ಹಾಕಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟು ಪ್ರಕೃತಿಯನ್ನು ಉಳಿಸ್ಕೊಳ್ಳಿ. ನಿಮಗಿರ್ತಕ್ಕಂತಹ ಎಷ್ಟೋ ದೋಷಗಳು ನಿವಾರಣೆ ಆಗ್ತವೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗ್ತೀನಿ. ಅದರ ಜೊತೆಗೆ ಮುಂಬರುವ ವಿಡಿಯೋಗಳಲ್ಲಿ ಯಂತ್ರ, ಮಂತ್ರ, ತಂತ್ರಗಳನ್ನು ತಿಳಿಸ್ಕೊಡುವಂತಹ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ್. ಓಂ ನಮಃ ಶಿವಾಯ. ಜೈ ಶ್ರೀ ಮಹಾಕಾಲ್.